ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಹೌದು, ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಆದರೆ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಈಗಾಗಲೇ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಬಂದಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ಗೆ ಒಂದು ರೀತಿಯ ಮೊದಲ ಗೆಲುವು ಅಂತ ಹೇಳಬಹುದು. ಅಂದರೆ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ರು ರಮೇಶ್ ಜಾರಕಿಹೊಳಿ, ಯತ್ನಾಳ್ ಇವರೆಲ್ಲರೂ ಕೂಡ. ಯಾಕೆಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿಲ್ಲ, ಕೇವಲ ಟೀಮ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಟೀಮ್ ಮಾತ್ರ ಅನ್ನೋ ಆರೋಪ ಆಗಿತ್ತು. ಬಾಯಿ ಬಂದಾಗ ಮಾತಾಡ್ತಿದ್ರು. ಆದರೆ ಹೈಕಮಾಂಡ್ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಆದರೆ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಅದು ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರ ಒಂದು ಚುನಾವಣೆಗಳಿಗೆ ಈಗ ಬಿಜೆಪಿ ಕೈ ಹಾಕಿದೆ. ನಿಮ್ಗೆ ಗೊತ್ತಿರಲಿ, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮತ್ತು ಯಾರು ಆ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡೋ ಸಂಘದ ಮೂಲಕ ಒಬ್ಬರು ಯಾರೋ ಅಡಿಷನಲ್ ಆಗಿರ್ತಾರೆ, ಅವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಮಂಡಲಾಧ್ಯಕ್ಷರ ಆಯ್ಕೆ ಕೂಡ ಪಾರದರ್ಶಕ ಆಗಿರಲಿ, ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಪಾರದರ್ಶಕವಾಗಿರಲಿ, ನಂತರ ರಾಜ್ಯಾಧ್ಯಕ್ಷ ಎಲೆಕ್ಷನ್ ಕೂಡ ಪಾರದರ್ಶಕವಾಗಿರುತ್ತೆ ಅನ್ನೋದು ಯತ್ನಾಳ್ ಅವರ ಮಾತು, ಸಲಹೆ ಕೂಡ. ಜೊತೆಗೆ ವಿಜೇಂದ್ರ ಅವರು ಮತ್ತೆ ಸ್ಪರ್ಧೆ, ಜೊತೆಗೆ ವಿಜೇಂದ್ರ ವಿರುದ್ಧವಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂದಾಗ ಸಹಜವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಕೇಳಿ ಬರ್ತದೆ. ಇನ್ನು ತಟಸ್ಥ ಗುಂಪಲ್ಲಿ ಕೂಡ ಅದು ಸುನಿಲ್ ಕುಮಾರ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಈ ರೀತಿಯ ಚರ್ಚೆಗಳಿದೆ. ಆದರೆ ಸದ್ಯಕ್ಕೆ BY ವಿಜಯೇಂದ್ರ ಹಾಗೆ ಯತ್ನಾಳ್ ಬಣದ ನಡುವೆ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಂತ ಹೇಳ್ಬೋದು. ಯತ್ನಾಳ್ ಆ ವಿಷಯದಲ್ಲಿ ಬಹಳ ಉತ್ಸುಕರಾದ ಇದ್ದಂಗೆ ಕಾಣ್ತೆ. ನಾವಾಗಲೇ ಬೆಳಗಾವಿ ಅಧಿವೇಶನದ ವೇಳೆ ಒಂದು ಪೋಲನ್ನು ಕ್ರಿಯೇಟ್ ಮಾಡಿದ್ವಿ. ಬಿಜೆಪಿಯಲ್ಲಿ ಈ ಒಳ ಜಗಳ ಜಾಸ್ತಿ ಆದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಡಿಮ್ಯಾಂಡ್ ಶುರುವಾದಾಗ ಈ ಒಂದು ಪೋಲ್ ಕರ್ನಾಟಕ ಟಿವಿ ಯೂಟ್ಯೂಬ್ ಕಮ್ಯುನಿಟಿ ಪೋಲ್ನ ಕ್ರಿಯೇಟ್ ಮಾಡಿದಾಗ ಎಲ್ರಿಗೂ ಕೂಡ ಅದು ಕಾಣುತ್ತೆ. ಲಿಂಕ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. 1,10,000 ಜನ ಮತವನ್ನು ಹಾಕಿದ್ದಾರೆ. ನಾಟ್ ಬಿಜೆಪಿ ಕಾರ್ಯಕರ್ತರಲ್ಲ, ಕರ್ನಾಟಕ ಟಿವಿ ಆಡಿಯನ್ಸ್ ಅಲ್ಲಿ 1,10,000 ಜನ ಮತವನ್ನು ಹಾಕಿದ್ದಾರೆ. ಅದರಲ್ಲಿ ವಿಜೇಂದ್ರ 26%, ವಿಜೇಂದ್ರ ಅವರಿಗೆ 26%, ಬಸನಗೌಡ ಪಾಟೀಲ್ ಯತ್ನಾಳ್ಗೆ 57% ಮತಗಳು ಬಂದಿದೆ. ಹಾಗೆ ಇವರಿಬ್ಬರೂ ಬೇಡಪ್ಪ, ವಿಜೇಂದ್ರ ಅವರು ಬೇಡ, ಯತ್ನಾಳ್ ಅವರು ಬೇಡ, ಬೇರೆಯವ್ರನ್ನ ಮಾಡಿ ಅಂತ 17% ಮಂದಿ ಕರ್ನಾಟಕ ಟಿವಿಯಲ್ಲಿ 1,10,000 ಓಟಲ್ಲಿ ಈ ಥರ ಡಿವೈಡ್ ಆಗಿದೆ. ಆಗ ನಿಮಗೆ ಸಹಜವಾಗಿ 1,10,000 ಇಂಟು 26%, 28,600 ಮತಗಳು ವಿಜೇಂದ್ರ ಪರವಾಗಿ, ಯತ್ನಾಳ್ ಪರವಾಗಿ 61,600 ಮತಗಳು ಯತ್ನಾಳ್ ಅವರ ಪರವಾಗಿ. ಇನ್ನು ಇವರಿಬ್ಬರೂ ಸರಿ ಇಲ್ಲ, ಬೇರೆಯವ್ರನ್ನ ಮಾಡಿ ಅನ್ನೋ ಮತಗಳು 18,700 ಜನ, ಇವರಿಬ್ಬರೂ ಬೇಡ, ಬೇರೆಯವ್ರನ್ನ ಮಾಡಿ ಅಂತ. ಹಾಗೆ ನೋಡಿದ್ರೆ ವಿಜೇಂದ್ರಗಿಂತ 2ಕ್ಕಿಂತ ಅಧಿಕ ಪಟ್ಟು ಯತ್ನಾಳ್ ಪಾಪ್ಯುಲರ್. ವಿಜೇಂದ್ರಗೆ 26% ಮತಗಳು ಬಿದ್ದಿದ್ರೆ ಯತ್ನಾಳ್ ಅವ್ರಿಗೆ 57%. ಇದು ಸೋಷಿಯಲ್ ಮೀಡಿಯಾ. ಕಾಂಗ್ರೆಸ್ ಅವರು ಬಂದು ಓಟ್ ಹಾಕಿರ್ಬೋದಲ್ಲ ವಿಜೇಂದ್ರ ಕಂಡ್ರೆ ಆಗದೆ ಇರೋರು. ಆದರೆ 1,10,000 ನಮ್ಮ ಕರ್ನಾಟಕ ಟಿವಿ ಆಡಿಯನ್ಸ್ ಅಲ್ಲಿ ವೋಟ್ ಮಾಡಿದ್ದಾರೆ. ಅದರಲ್ಲಿ ಇದು ಬಿಜೆಪಿ ಕಾರ್ಯಕರ್ತಲ್ಲ, ಬಿಜೆಪಿ ನಾಯಕರಲ್ಲ, ಕರ್ನಾಟಕ ಟಿವಿಯ ಆಡಿಯನ್ಸ್ ಯಾರು ವೀಕ್ಷಕರು ಯಾರಿದ್ದಾರೆ ಅವ್ರ ಮತವನ್ನು ಹಾಕಿರ್ತಕ್ಕಂಥದ್ದು. ಅವ್ರಿಗೆ ಪೋಲ್ ಕೇಳಿದ್ವಿ. 57% ಯತ್ನಾಳ್, 26% ವಿಜೇಂದ್ರ ಅವರು, 17% ಇವರಿಬ್ಬರೂ ಬೇಡ, ಬೇರೆಯವ್ರನ್ನ ಮಾಡಿ ಅಂತಿದೆ. ಯಾಕೀಗೆ? ವಿಜೇಂದ್ರ ವರ್ಕಿಂಗ್ ಸ್ಟೈಲ್, ಬಿಜೆಪಿ ವಿಚಾರಕ್ಕೆ ಬಂದಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಮುನ್ನ ವಿಜೇಂದ್ರ ಬಗ್ಗೆ ಇದ್ದಂಥ ನಿರೀಕ್ಷೆಗಳು ಆದ್ಮೇಲೆ ಕೂಡ ಒಂದಷ್ಟು ಜನ ಕಾಂಪ್ರಮೈಸ್ ಆದ್ರೆ ಅವ್ರ ಜೊತೆ, ಅವ್ರನ್ನ ವಿರೋಧ ಮಾಡೋರು. ಆದರೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಂದು 3-4 ಲೋಕಸಭಾ ಕ್ಷೇತ್ರವನ್ನು ಸೋಲಿಕ್ಕೆ ಕಾರಣ ವಿಜೇಂದ್ರ ಅನ್ನೋ ಸಿಟ್ಟು. ವಿಧಾನಸಭೆ ಚುನಾವಣೆಯಲ್ಲಿ 20-25 ಸ್ಥಾನ MLAಗಳನ್ನ ಸೋಲ್ಸಿದ್ರು ಅನ್ನೋ ಸಿಟ್ಟು ಇತ್ತು. ಅಧ್ಯಕ್ಷ ಆದ್ಮೇಲೆ ಓಕೆ ಅಂತಿದ್ರು. ಆದರೆ ಲೋಕಸಭೆಯಲ್ಲೂ ಕೂಡ ಅಧ್ಯಕ್ಷ ಆದ್ಮೇಲೂ ಸಹ ವಿಜೇಂದ್ರ ಬಿಜೆಪಿಯನ್ನು ದಾವಣಗೆರೆಯಲ್ಲಿ, ಕೊಪ್ಪಳದಲ್ಲಿ, ಬೀದರ್ನಲ್ಲಿ, ಚಿಕ್ಕೋಡಿಯಲ್ಲಿ ಸೋಲಿ ಕಾರಣ ಆದ್ರು ಅನ್ನೋ ಸಿಟ್ಟು ವಿಜೇಂದ್ರ ವಿರೋಧಿ ಗುಂಪಲ್ಲಿದೆ. ಮತ್ತೊಂದು ಕಡೆ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪನವರು, ಸಂತೋಷ್ JDS ಇಂದ ನಿಂತು ಸೋತರು ಅರಸೀಕೆರೆ. ಆದರೆ ಅವರು ಯಡಿಯೂರಪ್ಪನವ್ರ ಸಂಬಂಧಿ ಕೂಡ ಹೌದು, ದೀರ್ಘಕಾಲ ಒಡನಾಟ ಇದ್ದಂಥವ್ರು. ಸಂತೋಷ್ ಕಂಡ್ರೆ ವಿಜೇಂದ್ರ ಅವ್ರಿಗಾಗಲ್ಲ, ಹಾಗಾಗಿ ಅವರು ವಿಜೇಂದ್ರ ವಿರೋಧಿ ಗುಂಪನ್ನು ಸೇರ್ಕೊಂಡಿದ್ದಾರೆ. ಇನ್ನು ಸಿದ್ದೇಶ್ವರ್, ದಾವಣಗೆರೆ ಬಿಜೆಪಿ ಸೋಲಿಗೆ ಕಾರಣ ವಿಜೇಂದ್ರ ಅನ್ನೋ ಸಿಟ್ಟು. ಸೊ ಹೀಗಾಗಿ ಈ 1,10,000 ಮಂದಿ ಯಾವುದೇ ಪಾರ್ಟಿ ಅಲ್ಲ, ಎಲ್ಲರೂ ಮಿಕ್ಸ್ ಆಗಿ ಕಾಂಗ್ರೆಸ್ ಅವರು ಓಟ್ ಹಾಕಿರ್ತಾರೆ. ಆದರೆ ಕಾಂಗ್ರೆಸ್ ಅವರು ಯಾರು ಬಂದು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಪರವಾಗಿರೋರು ಯತ್ನಾಳ್ ಪರವಾಗಿ ಹಾಕಿರ್ಬೋದು, DK ಶಿವಕುಮಾರ್ ಪರವಾಗಿರೋರು ವಿಜೇಂದ್ರ ಪರವಾಗಿ ಹಾಕಿರ್ಬೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಪರವಾಗಿ ಯತ್ನಾಳ್ ಮಾತನಾಡ್ತಾರೆ, DK ವಿರುದ್ಧ ಮಾತನಾಡ್ತಾರೆ.
ಯಾಕೆಂದರೆ ಒಂದು ಆರೋಪ ಇರೋದೇನೋ ಡಿ ಕೆ ಶಿವಕುಮಾರ್ ಜೊತೆ ಇವರಿವರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ವಿಜೇಂದ್ರ ಅನ್ನೋ ಆರೋಪನೇ ಯತ್ನಾಳ್ ಟೀಮ್ಗಿರೋದು. ಸೊ ಹೀಗಾಗಿ 26%, 1,10,000 ಮತಗಳಲ್ಲಿ ವಿಜೇಂದ್ರ 28,600 ಮತಗಳು, ಹಾಗೆ ಯತ್ನಾಳ್ 62,700 ಮತಗಳು, ಇವರಿಬ್ಬರೂ ಬೇಡ ಬೇರೆಯವ್ರನ್ನ ಮಾಡಿ ಅನ್ನೋದು 18,700 ಮತಗಳು. ಅಂದರೆ 26% ವಿಜೇಂದ್ರ, 57% ಯತ್ನಾಳ್, ಹಾಗೆ ಇನ್ನು 17% ಇವರಿಬ್ಬರು ಬೇಡ ಅನ್ನೋದು. ಬಿ ಜೆ ಪಿಯ ಸನ್ನಿವೇಶ ಹೇಗಿದೆ ಅಂತಂದರೆ ಯಡಿಯೂರಪ್ಪ ವಿರೋಧ ಫೇಸ್ ಮಾಡೋಕ್ಕಿಂತ ಹೆಚ್ಚು ವಿರೋಧವನ್ನು ವಿಜೇಂದ್ರ ಫೇಸ್ ಮಾಡ್ತಿದ್ದಾರೆ. ವಿಜೇಂದ್ರ ಯಂಗ್ ಅಂಡ್ ಡೈನಾಮಿಕ್ ಲೀಡರ್ ಅಂತ ಅನ್ಕೊಂಡಿದ್ರು, ಆದರೆ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಪಕ್ಷ ಕಟ್ಟೋದ್ರಲ್ಲಿ ಫೇಲ್ ಆದರು ಅಂತ ಆರೋಪ. ಬಿಜೆಪಿ MLA ಚುನಾವಣೆಯಲ್ಲಿ ಗೆದ್ದೋರು ಸೋತೋರ್ ಸಭೆಯನ್ನು ಅವ್ರ ಅಧ್ಯಕ್ಷ ಆದ 1 ವರ್ಷ ಆದ್ಮೇಲೆ ಮಾಡಿದ್ರು. ಸಮಯ ಇರಲಿಲ್ಲ ಅನ್ನೋ ಕಾರಣಕ್ಕೆ, ಅಂದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕಿಂತ ತನ್ನ ಆಪ್ತರಿಗೆ ಹುದ್ದೆಗಳನ್ನ ಕೊಟ್ಟು ಆಪ್ತರ ಮೂಲಕ ಪಾರ್ಟಿ ರನ್ ಮಾಡಕ್ಕೆ ಹೋಗಿದ್ದು ಮೂಲ RSS ಸಂಘದವ್ರಿಗೆ ಯತ್ನಾಳ್ ಈ ಥರ ಈ ವೋಟ್ ಯಾಕೆ ಇಷ್ಟೊಂದು ವಿಜೇಂದ್ರ ಅವ್ರಿಗೆ ಎಗನಿಸ್ಟ್ ಬಿದ್ದಿರ್ಬೋದು ಅಂದರೆ ತಟಸ್ಥ ಬಿಜೆಪಿಗರು ಸಹ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ದಂಗೆ ಕಾಣ್ತಾ ಇದೆ. ಒಂದು ಯತ್ನಾಳ್ ಟೀಮ್ ಹಾಗೆ ತಟಸ್ಥ ಬಿಜೆಪಿಗರು ಕೂಡ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ದಂಗೆ ಕಾಣ್ತಿದೆ. ಹಾಗಾಗಿ ಚುನಾವಣೆ ಅಂತಿದ್ದಾರೆ, ಗೊತ್ತಿಲ್ಲ. ಬಟ್ ಇದು ದೊಡ್ಡ ಅಂತರ, ವಿಜೇಂದ್ರ ಅವ್ರಿಗೂ ಯತ್ನಾಳ್ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದ್ದಂಗಿದೆ. ವಿಜೇಂದ್ರಗಿಂತ 2 ಪಟ್ಟು ಈ ಮತಗಳನ್ನ ಯತ್ನಾಳ್ ಪಡ್ಕೊಂಡಿದ್ದಾರೆ, ಪಾಪ್ಯುಲರ್ ಅಂತ ಶೋ ಆಗ್ತಿದೆ. ಆದರೆ ಇದು ನಮ್ಮ ಪೋಲು. ಆದರೆ BJPಯ ಆಂತರಿಕ ಚುನಾವಣೆ ಏನಿದೆಯಲ್ಲ, ಅದು ಅವರ ಜಿಲ್ಲಾಧ್ಯಕ್ಷರು ಓಟ್ ಹಾಕೋದು, ಆ ಪಾರ್ಟಿಗೆ ಸಂಬಂಧಪಟ್ಟವ್ರು ಓಟ್ ಹಾಕ್ತಾರೆ. ಅದೇನಾಗುತ್ತೆ ಅಂತ ಕಾದು ನೋಡಬೇಕು. ಬಟ್ ವಿಜೇಂದ್ರ ಅವ್ರಿಗೆ ಇದೊಂದು ರೀತಿ ಎಚ್ಚರಿಕೆ ಗಂಟೆ. BJP ಕಟ್ಟಕ್ಕೆ ಅವಕಾಶ ಸಿಕ್ಕಿರೋದು ವಿಜೇಂದ್ರ ಟೀಮ್ ಕಟ್ಟಕ್ಕಲ್ಲ ಅನ್ನೋ ಅರಿವು ಅವರಿಗೆ ಬಂದಾದರೆ ಖಂಡಿತವಾಗಿ ಅವ್ರಿಗೆ ಮತ್ತೊಂದು ಅವಕಾಶ BJPಯಲ್ಲಿ ಆಗಬಹುದೇನೋ. ಕಾರಣ ಇಷ್ಟೇ, ವಿಜೇಂದ್ರ BJP ಗೆಲ್ಲದ KR ಪೇಟೆ ಶಿರಾವನ್ನ ಗೆಲ್ಲಿಸಿದಂಥ ವ್ಯಕ್ತಿ. ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅವತ್ತಿಗೆ. ಆದರೆ 3 ಬೈ ಎಲೆಕ್ಷನಲ್ಲಿ ಸೋತಿದ್ದಾರೆ, ಆ ಹೊಣೆಯನ್ನು ಅವ್ರು ಹೊರಲೇಬೇಕಾಗತ್ತೆ ರಾಜ್ಯಾಧ್ಯಕ್ಷರಾಗಿ. ಈ ಬೈ ಎಲೆಕ್ಷನ್ ಸೋತಿರೋಕ್ಕಿಂತ ಲೋಕಸಭೆಯಲ್ಲಿ ಒಂದಷ್ಟು ಸೋಲು ಇಂಡೈರೆಕ್ಟ್ ಆಗಿ ಅವ್ರಿಗೆ ಸುತ್ತಕೊಂಡಿದೆ. ಯತ್ನಾಳ್ ಯಾವ ಮುಲಾಜಿಗೆ ಬೀಳ್ತಾ ಇಲ್ಲ, ಮಾತನಾಡ್ತಿದ್ದಾರೆ. ಸೊ ಮೊನ್ನೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆಯನ್ನು ಬೇರೆ ಕೊಡ್ತಾರೆ ವಿಜೇಂದ್ರ, ಸುಮ್ಮನಿರಲ್ಲ ಯಡಿಯೂರಪ್ಪ ಬೆಂಬಲಿಗರು ಅಂತ. ಆದರೆ ಯಡಿಯೂರಪ್ಪ ಬಗ್ಗೆ ಆ ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂಗೆ, ಪೋಸ್ಕೋ ಪ್ರಕರಣ ಏನಿತ್ತಲ್ಲ, ಆ ಪ್ರಕರಣ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಇನ್ನೂ ಹೀನಾಯವಾಗಿ ಮಾತನಾಡಿ ಟೀಕಿಸಿದ್ದಾರೆ ಯಡಿಯೂರಪ್ಪನವ್ರನ್ನ. ಅವ್ರ ವಿರುದ್ಧನೇ ಯಡಿಯೂರಪ್ಪ ಬೆಂಬಲಿಗರು ರೋಚಿಗೆದ್ದಿಲ್ಲ, ಕಾರ್ಯಕರ್ತರು ರೋಚಿಗೆದ್ದಿಲ್ಲ. ಆದರೆ ಯತ್ನಾಳ್ ಹೇಳಿರುವಂಥ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಮಾತು ಅಂತ ದೊಡ್ಡ ಮಾತೇನಲ್ಲ. ಯಡಿಯೂರಪ್ಪ ಅವರ ಆ ಒಂದು ಪ್ರಕರಣ ಏನಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಿಂತ ಕಟುವಾದ ಹೇಳಿಕೆ ರಮೇಶ್ ಜಾರಕಿಹೊಳಿ ಅವರದಲ್ಲ. ಸೊ ಹೀಗಾಗಿ ಸಿದ್ದರಾಮಯ್ಯನವ್ರ ಸಮೇತ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತ ಯಡಿಯೂರಪ್ಪನವ್ರಿಗೆ ಅಂತ ಆ ಥರದೆಲ್ಲ ಮಾತುಗಳು ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ವಿಜೇಂದ್ರ ಅವರು ಈಗಲೂ ಕೂಡ ಅದು ಮೊನ್ನೆ ಚರ್ಚೆ ಆಗಿದೆ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಾಗ ವಿಜೇಂದ್ರ ಆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಟೀಮ್ ಮತ್ತೆ ಚರ್ಚೆ ಮಾಡಿದೆ, ಇನ್ನೂ ಬದಲಾಗಿಲ್ಲ ಮನುಷ್ಯ ಇತ್ತ ಅಂತ. ಸೊ ಹಾಗಾಗಿ ವಿಜೇಂದ್ರ ಅವ್ರಿಗೊಂದು ರೀತಿಯ ಕಡೆ ಅವಕಾಶ ಅಂತ ಕಾಣುತ್ತೆ ಪಾರ್ಟಿಯಲ್ಲಿ. ಈ ಜವಾಬ್ದಾರಿ ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಆ ಪಾರ್ಟಿಯಲ್ಲಿ ಅವಕಾಶ ಇರುತ್ತೆ. ವಿಶ್ವಾಸ ಇಲ್ಲ, ವಿರೋಧ ಅಂತಂದ್ರೆ BJP ವರ್ಸಸ್ BJP, ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್. BJPಯ ಕಿತ್ತಾಟ ಕಾಂಗ್ರೆಸ್ಗೆ ವರದಾನ ಆಗಿತ್ತು. ಈಗ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಚರ್ಚೆ ಆಗ್ತಿದೆ, ಹಾಗಾಗಿ ಇವ್ರ ಕಿತ್ತಾಟ ಸ್ವಲ್ಪ ಕಡಿಮೆ ಆಗಿದೆ, ಸುದ್ದಿ ಆಗೋದು. ಬಟ್ ಈ ಚುನಾವಣೆ ಕರೆಕ್ಟಾಗಿ ನಡೆದ್ರೆ ವಿಜೇಂದ್ರ ಗೆಲ್ಲದೇ ಇಲ್ಲ ಅನ್ನೋದು ಯತ್ನಾಳ್ ಟೀಮ್ ಅವ್ರ ಮಾತು. ಬಟ್ ಗೊತ್ತಿಲ್ಲ. ಬಟ್ ಕರ್ನಾಟಕ ಟಿವಿಯ ಯೂಟ್ಯೂಬ್ ಕಮ್ಯುನಿಟಿ ಪೋಲ್ನಲ್ಲಿ ವಿಜೇಂದ್ರ ಅವರಿಗಿಂತ 2 ಪಟ್ಟು ಪಾಪ್ಯುಲರ್ ಯತ್ನಾಳ್. 26% ವಿಜೇಂದ್ರ ಅವ್ರಿಗೆ ಮತ ಬಿದ್ದಿದ್ರೆ 57% ಯತ್ನಾಳ್ ಅವ್ರಿಗೆ. ಇವರಿಬ್ರು ಸರಿ ಇಲ್ಲ ಅಂತ 17% ಜನ ಓಟ್ ಹಾಕಿದ್ದಾರೆ. ತಾವೇನು ಹೇಳ್ತೀರಿ? BJP ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ಅವರು ತನ್ನ ಅಧಿಕಾರವನ್ನು ಸರಿಯಾಗಿ ಚಲಾಯಿಸಿಲ್ವಾ? ಸರಿಯಾಗಿ ಪಕ್ಷ ಕಟ್ಟೋ ದಿಸೆಗಿಂತ ಪಾರ್ಟಿಯಲ್ಲೇ ಸಂಘರ್ಷವನ್ನು ಮಾಡ್ಕೊಂಡ್ರ? ನಿಮ್ಮ ಅಭಿಪ್ರಾಯ ಏನು? BJP ನೂತನ ರಾಜ್ಯಾಧ್ಯಕ್ಷರು ಆಗಿ ವಿಜೇಂದ್ರ ಮತ್ತೆ ಪೂರ್ಣಾವಧಿ ಅಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಅವ್ರಿಗಿಂತ ಹೆಚ್ಚಾಗಿ ಯತ್ನಾಳ್ ಆಗ್ಬೇಕಾ? ತಾವೇನು ಹೇಳ್ತೀರಿ BJP ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. DK ಶಿವಕುಮಾರ್ ನಂತರ ಯಾರಾಗಬೇಕು KPCC ಅಧ್ಯಕ್ಷರು? ನಿಮ್ಮ ಅಭಿಪ್ರಾಯ ತಿಳಿಸಿ. ಮೊದಲನೇ ಆಪ್ಷನ್ ಸತೀಶ್ ಜಾರಕಿಹೊಳಿ, ಆಪ್ಷನ್ ನಂಬರ್ 2 ಡಾಕ್ಟರ್ HC ಮಹದೇವಪ್ಪ, ಆಪ್ಷನ್ ನಂಬರ್ 3 MB ಪಾಟೀಲ್, ಆಪ್ಷನ್ ನಂಬರ್ 4 ಸಂತೋಷ್ ಲಾಡ್.
ನೀವು ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಕಮ್ಯುನಿಟಿನಲ್ಲಿ ಹೋಗಿ ಅಲ್ಲಿ ಪೋಲ್ ಕ್ರಿಯೇಟ್ ಮಾಡಿದ್ದೀವಿ, ಅಲ್ಲಿ ನೀವು ವೋಟ್ ಮಾಡಬಹುದು. ಇವ್ರು ನಾಲ್ವರೂ ಅಲ್ಲದೆ ಬೇರೆ ಇನ್ಯಾರು ಅಧ್ಯಕ್ಷರಾಗಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.